ರಂಗೇಗೌಡ ಹೋಗಿ ಈಟೋತಾಯ್ತು. ಇನ್ನೂ ಬರ್ಲಿಲ್ಲ ಅಂದ್ರೆ ಐಶ್ವರ್ಯ ಒಪ್ಕೊಂಡಿಲ್ಲ ಅಂತಾಯ್ತು. ಒಟ್ನಾಗೆ ರಂಗೇಗೌಡ ನಿನ್ ಮಾತು ಕೇಳ್ದಂಗೆ ಐಶ್ವರ್ಯ ನಿನ್ ಮಾತು ಕೇಳೋಕ್ಕೂ ಇಲ್ಲ, ಯಾವುದೇ ಕಾರಣಕ್ಕೂ ಬರೋಕ್ಕೂ ಇಲ್ಲ. ಹೆಂಗ್ಯವ, ನಂಗೂ ಅದೇ ಅನುಮಾನ ಕಡವ. ಒಟ್ನಾಗ ಐಶ್ವರ್ಯ ರಂಗೇಗೌಡನ ಚೆನ್ನಾಗಿ ಬಗ್ಗಿಸ್ತಾವಳೆ ಅಂತಾಯ್ತು. ಐಶ್ವರ್ಯ, ನೀನು ಓದಿರೋ ಹುಡುಗಿ, ಇದ್ರ ಮ್ಯಾಗೆಲ್ಲ ನಿನಗೆ ನಂಬಿಕೆ ಇಲ್ಲ ಅನ್ನೋದು ನಂಗೂ ಸಂದಾಗ ಗೊತ್ತದೆ. ಒಟ್ಟಾಗೆ ರಂಗೇಗೌಡ ನಿನ್ ಮಾತಾದ್ರೂ ಕೇಳೋದ್ನಲ್ಲ, ನಂಗೆ ಆಟ ಸಾಕು. ನಾನೇನೋ ಬಿದ್ದೋಗೋ ಮರ ಕಣವ. ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಿಮಗೆ ಒಳ್ಳೇದಾದ್ರೆ ಸಾಕು. ನೀವ್ ಹೇಳ್ದಾಗೆ ಆಗ್ಲಿ. ಇದಕ್ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅತ್ತೆ. ಅಲ್ಲ ಕಣವ, ನೀನು ಅವನಂಗೆ ಮಾತಾಡ್ಬಿಟ್ರೆ ಹೆಂಗಾಯ್ತದ ಹೇಳು? ಅವ್ವ, ಐಸು ಮೇಡಮ್ ಅವ್ರು ಹೇಳಿದ್ದು ಸರಿಯಾಗಿ ಅದೇ. ಒಟ್ನಾಗೆ ನಿನಗೆ ಒಳ್ಳೇದಾದ್ರೆ ಸಾಕು. ಅಲ್ಕಂಡ್ ಮಗ, ಅವ್ರ ತಂದೆ ತಾಯ್ತವ ಏನು ಹೇಳಿಯೇ? ನೀನು ಅದ್ರ ಬಗ್ಗೆ ಎಲ್ಲ ಏನೋ ಯೋಚನೆ ಮಾಡಬೇಡ ಕಣವ. ನೀನು ಒಪ್ಕೊಂಡಲ್ಲ, ನನಗಷ್ಟು ಸಾಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಮಗ. ಒಟ್ಟಾಗೆ ನೀವಿಬ್ರು ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು. ಅತ್ತೆ, ನಾವು ಸಂತೋಷವಾಗಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ. ಇವಾಗ್ಲಾದ್ರೂ ಸಮಾಧಾನ ಐತೆ? ನಂಗಂತೂ ಏನೂ ಅರ್ಥ ಆಯ್ತಾ ಇಲ್ಲ. ಒಟ್ಟಾಗೆ ನೀನ್ ಪಿರುತಿಲಿ ನನ್ ಕಟ್ಟಾಕ್ಬಿಟ್ಟಿದೆ ಆಟೆಯ. ಹಂಗೇನು ಇಲ್ಲ ಕಣವ. ನೀನು ಯಾವಾಗಲೂ ನಾನು ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಲ್ವಾ, ಅದಕ್ಕೆ ಹಂಗೆ ಅನ್ನಿಸ್ತದೆ. ಒಟ್ನಾಗೆ ನಿನ್ಗೇನು ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಪಿರಾಣ ಬೇಕಾದ್ರೂ ಕೊಡ್ತೀನಿ. ನಾನೇನು ಬರ್ತೀನಿ ಕಣವ. ಈ ಕಾಂಚನ ಯಾವತ್ತೂ ಸೋಲಕ್ಕಿಲ್ಲ ಅನ್ನೋದು ಈಗ್ಲಾನ ಅರ್ಥ ಆಯ್ತೇನಣ್ಣ. ಈಟ್ ದಿನ ಯಾವತ್ತೂ ರಂಗೇಗೌಡಂಗೆ ಬಲವಂತಾಗಿ ಹೇಳ್ದೆ ಪ್ರೀತಿಯಿಂದ ಒಪ್ಸಿದ್ದೆ. ಅದೇ ರೀತಿ ಇವತ್ತು ಐಶ್ವರ್ಯಂಗೆ ಹೇಳಿ ಒಪ್ಸ್ಬಿಟ್ಟೆ. ಇವಾಗ ನಾನು ಅರ್ಥ ಆಯ್ತೆ. ಅಲ್ಲ, ಕ್ವಾಪ ಮಾಡ್ಕೊಂಡು ಒಳಿಕ್ ಹೋದ್ಲು, ರಂಗೇಗೌಡನ್ ಮಾತು ಕೇಳಿ ವಾಪಸ್ ಬಂದ್ಲು ಅಂದ್ರೆ ಅವರಿಬ್ರು ಹತ್ರ ಆಯ್ತವ್ರೆ ಅಂತ ಅರ್ಥ. ಆದ್ರೆ ನೀನ್ ಅದನ್ನೇ ದೂರ ಆಗ್ತವ್ರೆ ಅಂತ ತಿಳ್ಕೊಂಡಿದೀಯ. ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥ ಆಯ್ತಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಇವತ್ತು ದೂರ ಆಗೋರಲ್ಲ, ನಂಗಷ್ಟು ಸಾಕು. ನಾಳೆ ಏನು ಮಾಡಬೇಕು ಅನ್ನೋದನ್ನ ಮುಂದಕ್ಕೆ ಯೋಚನೆ ಮಾಡೋದ. ಮೊದಲು ತಲೆ ಮ್ಯಾಗ ನೇತಾಡ್ತಿರೋ ಕತ್ತಿಯಿಂದ ತಪ್ಪಿಸ್ಕೋಬೇಕು. ಕಾಂಚನ, ಈ ದಿನ ನೀ ಹೇಳಿದ್ದಕ್ಕೆಲ್ಲ ಆಯ್ತು ಅಂತಿದ್ದ. ಆದ್ರೆ ಇವತ್ತು ಕೋಣೆ ಒಳಕ್ ಹೋಗಿ
ಅವಳು ಒಪ್ಪಿಗೆ ತಗೊಂಡು ಬರ್ತಾನೆ ಅಂದ್ರೆ ನನ್ನ ರಂಗೇಗೌಡ ಬದಲಾಯ್ತವನೆ ಅಂತಾನೇ ಅರ್ಥ. ಅವನು ಆದಷ್ಟು ಬಿರ್ನೆ ಬದಲಾಗಿ ಎಲ್ಲನೂ ಅರ್ಥ ಮಾಡ್ಕೋತಾನೆ. ಅದು ನಿನ್ಗೂ ಅರ್ಥ ಆಯ್ತದೆ. ಈಗೇನ್ ನಿನ್ ಹೊಸ ಪ್ರಾಬ್ಲಮ್? ಅದೇ ವಿಷಯನ ಇನ್ಯಾರ ಮುಂದೆ ಏನಾದ್ರೂ ಹೇಳೋದ್ ಬಾಕಿ ಇದೆಯಾ? ನಡಿ, ಅದು ಆಗೋಗ್ಲಿ. ಅಯ್ಯೋ, ನಾನು ಅದನ್ನ ಹೇಳಕ್ ಬರ್ನಿಲ್ಲ. ಅದು ನೀವು ನಮ್ಮ ಅವ್ವನ ಮನ್ಸಿಗೆ ನೋವು ಮಾಡ್ದಂಗೆ ಅವ್ರನ್ನ ಒಪ್ಸಿದ್ರಲ್ಲ, ಅದಕ್ಕೆ ಟ್ಯಾಂಕು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನೀವಿಲ್ಲೇನು ನಿರ್ಧಾರ ಹೇಳ್ದೆ ಸುಮ್ಕೆ ಬರ ಅಂತ ಬಂದ್ಬಿಟ್ರಿ. ಏನು ಹೇಳ್ತೀರೋ ಏನೋ ಅಂತ ಭಯ ಆಗೋಗಿತ್ತು. ಆದರೆ ಅಲ್ಲಿ ಬಂದು ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅವ್ವನ ಮನ್ಸಿಗೆ ನೋವು ಮಾಡ್ದಂಗೆ ಅವ್ರನ್ನ ಒಪ್ಸಿದ್ರಲ್ಲ, ಅದಕ್ಕೆ ನನಗೆ ಸಾನೇ ಸಂತೋಷ ಆಯಿತು. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ನಿನ್ ಮಾತಿಗೆ ಬೆಲೆ ಕೊಟ್ಟು ಬಂದೆ ಅನ್ನೋ ಭ್ರಮೆ ಎಲ್ಲ ಇಟ್ಕೋಬೇಡ. ನಿನ್ ತಾಯಿ ಮೇಲಿರೋ ಗೌರವಕ್ಕೆ ಬಂದೇ ಹೊರತು ನಿನ್ ಮಾತಿಗೆ ಬೆಲೆ ಕೊಟ್ಟಲ್ಲ. ಐಸು ಮೇಡಮ್ ಅವರೇ, ನಾನು ಅಂದರೆ ನಮ್ಮವ್ವ ಅಂದರೆ ನಾನು. ನೀವು ಅವ್ರಿಗೋಸ್ಕರನೇ ಮನ್ಸು ಕರ್ಸ್ಕೊತೀರಾದ್ಮೇಲೆ ನನಗೋಸ್ಕರನೂ ಮರ್ಗೋ ಕಾಲ ಬಂದೇ ಬರ್ತದೆ. ಆ ನಂಬಿಕೆನಾಗೆ ಬದುಕೊಂಡು ನಾನು ನೋಡಿ, ನಿಮ್ಮ ಯಾವ ಮಾತಿಂದನೂ ನಂಗೆ ಬೇಸರ ಆಗಕ್ಕಿಲ್ಲ. ಹಂಗೆಯ ನೀವಿವತ್ತು ನಮ್ಮ ಅವ್ವನ ಪಿರಾನ ಉಳ್ಸೋಕ್ಕೋಸ್ಕರ ಮಾಡಿರೋ ಸಹಾಯನ ನಾನು ಯಾವತ್ತಿಗೂ ಮರೆಯೋಕ್ಕಿಲ್ಲ. ನಾನಿನ್ನು ಬರ್ತೀನಿ ಐಸು ಮೇಡಮ್ ಅವರೇ.